ದೇಶಭಕ್ತಿ ಎಲ್ಲ ಮನ್ಸಾಗಿರ್ಕ ಇದೆಲ್ಲ ಎಂತದ ಮಿಲಿಟ್ರಿ ಪ್ರಿಂಟ್ ಮಿಲಿಟ್ರಿ ಅಂಗಿ ಆರ್ಮಿ ನಿವಾಸ ಹಾಂ ಮನ್ಸಾಗಿರ್ಕ ಅದಲ್ಲ ಇದೆಲ್ಲ ತೋರಿಕೆಗಲ್ಲ ಮರ ಆರ್ಮಿ ನಿವಾಸ ಎಂತ ಮಾರೋದು ಬೇಸಿಗೆ ರಜೆ ಸಿಕ್ಕಕ್ಕೂ ಶಾಲೆ ಮಕ್ಕಳಿಗೆ ಮನೆ ಅಂಗಳದ ಆಡುದ ನಡಿ ಖುಷಿ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಒಂದ್ಸರಿ ಹಾಯ್ ಮಾಡಿ. ನಿನ್ನ ಹೆಸರೆಂತ? ವೀಕ್ಷಿತ್. ನಿಂದ? ಸ್ವರ್ಣ. ಶ್ರವಣ್ ರಕ್ಷಿತ್ ಅನಾಗ್ ಅಮೋಘ್. ಎಂಜಾಯ್ ಮಾಡ್ತಿದ್ರ ಫುಲ್ ಶಾಲೆ ರಜೆ ಸಿಕ್ಕದ ಕ್ರಿಕೆಟ್ ಆಡ್ತಿದ್ದೀರಾ? ಮುಂದೆ ಮಿಲಿಟ್ರಿಗೆಲ್ಲ ಸೇರ್ಕೊಂಡು ಅನ್ಸುತ್ತಾ ನಿಮ್ಗೆ ಇದೆಲ್ಲ ಕಂಡ್ರ ಮೇಲೆ? ಅನ್ಸುತ್ತಾ? ನೀನು ಸೋಲ್ಜರ್ ಆತ ನೆಕ್ಸ್ಟ್? ಸೋಲ್ಜರ್ ಆತ್ಯಾ ಅಂದ್ರೆ ಇದೆಲ್ಲ ಕಂಡ ಅನ್ಸುತ್ತ ಅಥವಾ ಹೆಂಗೆ? ಕಂಡ ಅನ್ಸುತ್ತೆ. ಎಂತ ಕಂಡ? ಪೋಸ್ಟರ್ ಎಲ್ಲ ನೋಡಿ ಅನ್ಸುತ್ತೆ ನಿಂಗೆ? ಖುಷಿ ಆಯ್ತಾ? ನಿಮ್ಮ ಮಿಲಿಟರಿ ಫ್ರೆಂಡ್ ಎಲ್ಲಿದ್ರ? ಮೇಲಿದ್ರ? ಮೀಟಿಂಗ್ ಇತ್ತ ಅವರಿಗೆ ಬೆಳಿಗ್ಗೆ ಸಾಯಂಕಾಲದವರೆಗೆ ಆಡುದೇ ಆಯ್ತಾ ಈಗ? ಅದೆಲ್ಲ ಕಂಡು ಎಂತ ಅನ್ಸ್ತವ? ಅಣ್ಣನ ಮಿಲಿಟರಿ ಬೈಕ್ ಆಮೇಲೆ ಮಿಲಿಟರಿ ಪ್ರಿಂಟ್ ಮಿಲಿಟರಿ ಆ ಒಂದು ದೇಶಭಕ್ತಿ ಎಲ್ಲ ಕಂಡು ಎಂತ ಅನ್ಸುತ್ತೆ ನಿಂಗೆ? ನಮ್ಮ ದೇಶದ ಮೇಲೆ ಸ್ವಲ್ಪ ಗೌರವ ಇದೆ. ಎಂತ ಅಂತ? ದೇಶದ ಮೇಲೆ ಸ್ವಲ್ಪ ಗೌರವ ಇದೆ ನಿಂಗಿಲ್ಲ? ನಮ್ಗೆ ಹೆಚ್ಚಿತ್ತು ಅದಕ್ಕೆ ಖುಷಿ ಆಯ್ತು. ಈಗ ಮೇಲೆ ಆರ್ಮಿ ಟಾಯ್ಸ್ ಅದೆಲ್ಲ ನೋಡಿ ನಿಮ್ಗೂ ದೇಶಭಕ್ತಿ ಹೆಚ್ಚಾಯ್ತಾ? ಹೌದು. ಬೇರೆ ಏನು ಅನ್ಸುತ್ತಾ? ಇಲ್ಲ, ಮನೆಯಲ್ಲೇ ಸೋಲ್ಜರ್ ಇದ್ದಂಗಿದೆ. ಹಾಂ, ಇದೇ ನಮ್ಮ ದೇಶದ ಬಾರ್ಡರ್ ಆ ಥರ ಅನ್ಸುತ್ತಾ? ನಮ್ಮ ಮಿಲಿಟ್ರಿ ಮ್ಯಾನ್ ಮೇಲಿದ್ದಾರ ಅದಕ್ಕೋಸ್ಕರ. ಈಗ ಫೈನಲಿ ನಮ್ಮ ಸ್ನೇಹಿತನ ರೂಮಿಗೆ ಕರ್ಕೊಂಡು ಹೋಗ್ತೆ ಕಾಣಿ. ಸುಕೇಶನ್ ರೂಮ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವುದೋ ಮೇಜರ್ ರೂಮಿಗೆ ಬಂದಂಗಿತ್ತು ಫೀಲ್. ಅವನು ಆ್ಯಕ್ಚುಲಿ ಇವತ್ತು ಕೆಲಸ ಮಾಡ್ತಲ್ಲೋ ಕಾಣಿ, ಮಿಲಿಟ್ರಿ ಕಲರಿಂದ ಶರ್ಟ್ ಪ್ಯಾಂಟ್ ಹಾಕಿ ಕೆಲಸ ಮಾಡ್ತಿದ್ದ. ಅವನ ರೂಮ್ ಒಂದು ಸಲ ತೋರಿಸ್ದೆ, ಆಮೇಲೆ ಅವನ್ನ ಮಾತಾಡ್ಸೋ. ಇದು ಅವನ ಬೆಡ್ರೂಮ್ ಫುಲ್ ಮಿಲಿಟ್ರಿ ಮಯ ಮಾಡಿದೆ ಅಲ್ಲ. ವಾಲ್ ಪೇಂಟಿಂಗ್ ಹಿಡ್ದು ಆ್ಯಕ್ಚುಲಿ ಅದು ವಾಲ್ ಸ್ಟಿಕ್ಕರ್ ಕಾರ್ಗಿಲ್ ವಿಜಯ್ ದಿವಸ್ ಆ ಥೀಮಿಂದ ಒಂದು ಸ್ಟಿಕ್ಕರ್ ಹಾಕಿದೆ. ಅದ್ರ ಪಕ್ಕದಲ್ಲೇ ಒಂದು ಶೋಕೇಸ್ ಥರ ಇತ್ತು ಚಿಕ್ಕದು. ಅದರಲ್ಲಿ ಏನೇನಿತ್ತು ನಿಮ್ಗೆ ತೋರಿಸ್ತೆ ಕಣಿ ಒಂದ್ಸಲ. ಎಲ್ಲ ಮಿಲಿಟ್ರಿ ಥೀಮ್ ಇದೆ ಐಟಮ್ಸ್. ಮಿಲಿಟ್ರಿ ವ್ಯಾನು, ಟಾಯ್ಸ್, ಒಂದು ಸೋಲ್ಜರ್ ಟಾಯ್, ಆಮೇಲೆ ಒಂದು ಬುಕ್ ಇತ್ತು, ಡೈರಿ ಕೂಡ ಮಿಲಿಟ್ರಿ ಡೈರಿ ಇಟ್ಕೊಂಡಿದ್ದಾವ. ಸೊ ಇಲ್ಲೆಲ್ಲ ಕಾಣ್ಬೋದು ನೀವು ಚಿಕ್ಕ ಫೋಟೋ ಫ್ರೇಮ್ಸ್. ಸ್ವಪ್ನಿಲ್ ಪಾಂಡೆ ಅವ್ರದ್ದು ಬಲಿದಾನ್ ಬುಕ್ ಬೇರೆ ಇತ್ತು. ಆಮೇಲೆ ಇನ್ನೊಂದು ಮಿಲಿಟ್ರಿ ಪ್ರಿಂಟ್ ಬುಕ್ಕು, 2 ಒಳ್ಳೆ ಫೋಟೋ ಫ್ರೇಮ್ ಬೇರೆ ಇತ್ತು, ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಫುಲ್ ಹೋಮ್ ಟೂರ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಿಮ್ಮಲ್ಲಿ ಕಾಣ್ತಿರ್ಬೋದು. ಇನ್ನೊಂದು ಸ್ಪೆಷಲ್ ಅಂತಂದರೆ ನಾವು ಅವರ ಫ್ರೆಂಡ್ ಸರ್ಕಲಾಗಿದ್ದಳಿಗೂ ಕೂಡ ಅವನಿಗೆಲ್ಲ ಫುಲ್ ಚಾಳಿಸ್ತಿತ್ತು. ಎಂಥ ಹೈಕ ಬಂದರೂ ಒಂದು ಮಿಲಿಟ್ರಿ ಟೀ ಶರ್ಟರು ಇರುತ್ತೆ ಅವನ ಹತ್ರ ಹೇಳಿ. ಅವನೊಂದು ವಾರ್ಡ್ರೂಪ್ ಒಂದ್ಸಲ ತೋರಿಸ್ತೆ ಕಣಿ ಎಲ್ಲ. ಅವನು ವಾರ್ಡ್ರೂಪಲ್ಲಿ ಇಪ್ಪು ಎಲ್ಲ ಬಟ್ಟೆ ಆಲ್ಮೋಸ್ಟ್ ಮಿಲಿಟ್ರಿ ಪ್ಯಾಂಟ್ ಇಲ್ಲ ಮಿಲಿಟ್ರಿ ಅಂಗಿ ಕಾಣ್ತಿರ್ಬೋದು ನೀವು. ಎಲ್ಲ ಮಿಲಿಟ್ರಿ ಅಂಗಿ, ಇಲ್ಲ ಒಂದು ರಾಶಿ ಇತ್ತು, ಎಲ್ಲ ಮಿಲಿಟ್ರಿ ಪ್ರಿಂಟೆಡೇ. ಇಲ್ಲೆಲ್ಲ ಕಾಣ್ತೀರಿ ಮಿಲಿಟ್ರಿ ಶರ್ಟ್. ಈ ಫುಲ್ ಆ ಒಂದು ವಾರ್ಡ್ರೋಬ್ ಪೂರ್ತಿ ಎಲ್ಲ ಮಿಲಿಟ್ರಿ ಥೀಮ್ ಶರ್ಟ್ಸ್, ಇಲ್ಲ ಮಿಲಿಟ್ರಿ ಕಲರಿಂದ ಶರ್ಟ್. ಹೊರಗೆ ಬಂದರೆ ಹಾಗೆ ಯಾವುದಾದ್ರು ಒಂದು ಮಿಲಿಟ್ರಿ ಡ್ರೆಸ್ ಇಲ್ಲಿ ಶರ್ಟ್ ಇಲ್ಲಿ ಕಡಿತದ್ದು ಕ್ಯಾಪವರು ಇರುತ್ತೆ. ಇಲ್ಲಿ ಕಾಣ್ತಿದ್ರಿ ಹೆಲ್ಮೆಟ್, ಅದು ಮಿಲಿಟ್ರಿ ಕಲರೇ. ಆಮೇಲೆ ಇನ್ನೊಂದು ಟ್ರೆಕ್ಕಿಂಗ್ ಬ್ಯಾಗ್, ನಾವೆಲ್ಲ ಟ್ರೆಕ್ಕಿಂಗ್ ಹೋಗಿ ಜಾಸ್ತಿ, ಸೊ ಅಲ್ಲಿ ಟ್ರೆಕ್ಕಿಂಗ್ ಬ್ಯಾಗ್ ಇತ್ತು, ಅದು ಮಿಲಿಟ್ರಿ. ಸೊ ಎಂಥ ಈ ಮನೇಲಿ ಹುಡುಕರು ಅವನದು ಐಟಮ್ ಆಲ್ಮೋಸ್ಟ್ ಎಲ್ಲ ಮಿಲಿಟ್ರಿ ಕಲರಿಂದ ಇರುತ್ತೆ. ಕಾಣ್ತಿದ್ರಿ ಇದು ಆರ್ಮಿದೊಂದು ಟೀ ಶರ್ಟ್ ಇತ್ತು.
ಸರಿ, ಇದ್ರ ಬಗ್ಗೆ ಅವನ ಹತ್ರ ಆಮೇಲೆ ಮಾತಾಡ್ತೆ. ಅವ ಕೆಲಸ ಮಾಡ್ತಿದ್ದ, ಫುಲ್ ಬ್ಯುಸಿ ಇದ್ದ. ಆಮೇಲೆ ಸಿಗ್ತಾವ. ನಾನು ಆಗಾಳೆ ಹೇಳ್ದಂಗೆ ಅವನ ಗಾಡಿ ಕೂಡ ಮಿಲಿಟ್ರಿ ಪ್ರಿಂಟೆ. ಒಂದ್ಸಲ ನೋಡಿ ನೀವು. Ladies and gentlemen, you are not ready for this. ಹಾಗೆ ಮನೆಯವರು ಎಲ್ಲರನ್ನೂ ಒಂದು ರೌಂಡ್ ಮಾತಾಡ್ಸೋ ಬನ್ನಿ. ಎಲ್ರಿಗೂ ನಮಸ್ಕಾರ. ಆರ್ಮಿ ನಿವಾಸ ಶೂಟಿಂಗ್ ಮಾಡೋಕ್ಕೆ ಬಂದಿದ್ದೆ ನಾನು. ನನ್ನ ಸ್ನೇಹಿತ ಸುಕೇಶ್ನ ಬ್ರದರ್ ಕೂಡ ಇಲ್ಲಿದ್ದಾರೆ, ಸುಧೀರ್ ಅಂತ ಅವ್ರ ಹೆಸರು. ಈ ಒಂದು ಆರ್ಮಿ ನಿವಾಸ ಆದಂಥ ಒಂದು ಕಥೆನ ಒಂದೆರಡು ಪ್ರಶ್ನೆ ಅವರಲ್ಲೂ ಕೇಳೋಣ ಅಂತ ನಾನು ಇವತ್ತು ಬಂದಿದ್ದೀನಿ. ಯೂಶ್ವಲಿ ಎಲ್ಲರ ಮನೆ ಹೆಸರೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಬ್ರಹ್ಮಾದ್ರಿ, ಬ್ರಹ್ಮಲಿಂಗೇಶ್ವರ ನಿಲಯ ಅಥವಾ ಮಕ್ಕಳ ಹೆಸರು ಏನೋ ಒಂದೆಲ್ಲ ಇರುತ್ತೆ. ಈಗ ಇದ್ರ ಮಧ್ಯೆ ಆರ್ಮಿ ನಿವಾಸ ಅನ್ನೋ ಹೆಸರನ್ನ ಅಂದ್ರೆ ಆ ಥಾಟ್ ಬಂದದ್ದು ಯಾರಿಗೆ? ಆಮೇಲೆ ಬಂದ್ರು ಕೂಡಲೇ ಎಲ್ಲರೂ ಒಪ್ಪುದಿಲ್ಲ. ಮನೆಗೆಲ್ಲ ನಮ್ಗೆ ಗೊತ್ತಿದ್ದು ಸಹಜ ಇರುತ್ತೆ, ಇದು ಬೇಡ ಅಂದ್ರೆ ಅವ್ರಿಗೋಸ್ಕರ ಅಲ್ದಿರು ಬೇರೆ ಅಂತ ಅನ್ಕೊಂತಾರೆ. ಆ ಒಂದು ನಿಟ್ಟಿನಲ್ಲಿ ಕೆಲವರೆಲ್ಲ ಬೇಡ ಅಂತಾರೆ. ಸೊ ಈ ಒಂದು ಥಾಟ್ ಹೆಂಗ್ ಬಂತ? ಫಸ್ಟ್ ನೀವು ಮಾಡಿ ಎಲ್ಲ ನಿಮ್ಮ ಪೇರೆಂಟ್ಸ್ನೆಲ್ಲ ಹೆಂಗೆ ಕನ್ವಿನ್ಸ್ ಮಾಡ್ರಿ, ಅದನ್ನ ನಾನು ತಿಳ್ಕೊಂಡ್ರೆ. ಈಗ ಫಸ್ಟ್ ಆಫ್ ಆಲ್ ಅವನಿಗೆ ಒಂಚೂರು ಆರ್ಮಿ ಅಂದರೆ ಭಾರಿ ಮುಂಚಿನ ದೇಶಭಕ್ತಿ, ಮತ್ತು ಅವನಿಗೆ ಆರ್ಮಿಯಲ್ಲಿ ಹೋಗ್ಬೇಕಂತ ಭಾರಿ ಆಸೆ ಇತ್ತು. ಕಡೆಗೆ ಅದೇನಾಯ್ತು, ಮನೆಗೆ ಒಂದು ಅದೇ ಹೆಸರು ಇಡಬೇಕು. ಮತ್ತು ಸ್ವಲ್ಪ ಎಲ್ಲದಕ್ಕೂ ಅವ್ನ ರೂಮಲ್ಲಿ ಸಹ ಎಲ್ಲ ಪ್ರಿಂಟ್ಔಟ್ ಹಾಕಿದ ಎಲ್ಲ ಕಡೆಗೂ. ಮತ್ತು ಮನೇಲಿ ನಾವು ಯಾರು ಎಂಥದ್ದು ಹೇಳೋದಿಲ್ಲ. ಅವ್ನು ಎಂಥ ಮಾಡ್ರು ಅವನಿಗೆ ಅದಕ್ಕೊಂದು ಪ್ಲ್ಯಾನ್ ಇರುತ್ತೆ. ಮತ್ತು ನಮಗೂ ಎಲ್ಲ ಸ್ವಲ್ಪ ದೇಶಭಕ್ತಿ ಬಗ್ಗೆ ಎಲ್ಲ ಒಂಚೂರು ಇದಕ್ಕೆ ನಾವು ಒಂದು ಸಪ್ರೇಟ್ ಬೇರೆ ಥರನೇ ಇಟ್ಟು, ಬೇರೆ ಎಲ್ಲರ ಮನೆ ಥರ ಬೇಡ, ನಮ್ಮದೇ ಒಂದು ಸಪ್ರೇಟ್ ಬೇರೆ ಥರ ಇರಲಿ ಅಂತೇಳಿ ಎಲ್ಲರೂ ಮನೆಯಲ್ಲಿ ಇಷ್ಟು 2 ವರ್ಷದಿಂದ ಎಲ್ಲ ಬಂದವರಿಗೂ ಇದೊಂದು ಒಳ್ಳೆ ಥೀಮ್ ಅಂತೇಳಿ ಎಲ್ಲರೂ ಹೇಳ್ತಿದ್ರು. ಎದುರು ಬಂದು ಸಡನ್ನಾಗಿ ಎದುರು ಬಂದು ಕೂಡ ಅದು ಗೊತ್ತಾಗೋದಿಲ್ಲ. ಆದ್ರೂ ಅಂದಾಜು ಮಾಡಿ ವಾಪಸ್ ಹೋಗೋತಿಗಾರು ಕೇಳ್ತಾರೆ ಎಲ್ಲರೂ, ಎಂತಕ್ಕಾಗಿ ಅದು ಇಟ್ರಿ ಹಿಂಗಲ್ಲ ಅಂತ ಕೇಳೋದತಿ. ದೇಶಭಕ್ತಿ ಎಲ್ಲರೂ ಹೇಳೋದದಿ. ಆದ್ರೆ ಈಗ ಇನ್ವಿಟೇಷನ್ ಕೊಡಕಾರ ಹೋಯ್ರಿ ಅನ್ಸುತ್ತೆ. ಅದು ಇನ್ವಿಟೇಷನ್ ಕೊಡಕ್ ಹೋದಳಿಗಲ್ಲ, ಕಾರ್ಡ್ ಕೊಟ್ಲಿ ಇದಂತ ಆರ್ಮಿ ನಿವಾಸ. ನಿಮ್ಮನೇಲಿ ಆರ್ಮಿ ಯಾರಿದ್ರು, ನಿಮ್ಮಲ್ಲಿ ಮುಂಚಿಂದ ಯಾರ ಸೈನಿಕರು ಯಾರು ಇದ್ರ, ಎಲ್ಲರೂ ಪ್ರತಿಯೊಬ್ಬರು ಕೇಳಿ. ಮತ್ ನಾವ್ ಇಲ್ಲ ಅವನ ಆಸೆ, ಮತ್ ನಮ್ಮೆಲ್ಲರಿಗೂ ದೇಶಭಕ್ತಿ ಬಗ್ಗೆ ಸ್ವಲ್ಪ ಆಸೆ, ಸ್ವಲ್ಪ ಬೇರೆ ತರನೇ ಕಾನ್ಸೆಪ್ಟ್ ಇರ್ಲಿ ಅಂತ ಹೇಳಿ ಇದು ಇಟ್ಟು. ಒಟ್ನಲ್ಲಿ ನೀವೆಲ್ಲರೂ ಸೇರಿ ಅವನ ಆಸೆಗೆ ಒಂದು ಒತ್ತು ಕೊಟ್ಟು ಆರ್ಮಿ ನಿವಾಸ ಅನ್ನೋ ಹೆಸರನ್ನ ಅವನು ಸಹ ಫಸ್ಟ್ ಮನೆಗಿಂತ ಫಸ್ಟ್ ಅವನು ಇಡೀ ಬೈಕೇ ಆರ್ಮಿದು ಇದು ಮಾಡಿ ಇಟ್ಟಿದ್ದ ಫಸ್ಟ್ ಅವನ ಕಾಲೇಜ್ ಬಿಟ್ಟು ಬಂದ್ರ ಮೇಲೆ. ಮತ್ತೆ ಅದರ ಹಂಗೆ ಎಲ್ಲ ಆಯ್ತು. ತುಂಬಾ ಜನ ನನ್ನ ಫ್ರೆಂಡ್ ಸರ್ಕಲ್ ಕೂಡ ಅವ್ರು ಸುಕೇಶ್ ಅಂದ್ರೆ ನೆನಪಿರೋದಿಲ್ಲ ಯಾರಿಗೆ. ಮಿಲಿಟರಿ ಅಂದ್ರೆ ಓವರ್ ಮಿಲಿಟರಿ ಅಂತ ಆ ತರನೇ ರೆಕಗ್ನೈಸ್ ಮಾಡ್ತಾರೆ. ಇದನ್ನ ನೋಡ್ತಿರೋರಿಗೆ ನೀವು ಒಂದು ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಿ ಇದಕ್ಕೆ? ನಾವ್ ಹೇಳೋದು ಆದಷ್ಟು ದೇಶಭಕ್ತಿ ಎಲ್ಲರೂ ಮಾಡ್ಲಿ. ಮತ್ ಸೈನಿಕರು ನಮ್ಮ ಎಲ್ಲರೂ ಬೆನ್ನ ಹಿಂದೆ ಇರುದೇ ಅವ್ರಿ. ನಾವು ಅವ್ರಿಗೊಂದು ಗೌರವ ಕೊಟ್ರೆ ನಮ್ಗೆ ರಿಟರ್ನ್ ಹಿಂಗೆ ನಮ್ಮ ದೇಶದಲ್ಲಿ ಏನೋ ಚೇಂಜಸ್ ಇಲ್ಲಿ, ಯಾವ್ದಾದ್ರು ಯುದ್ಧ ಟೈಮ್ ಇದೆಲ್ಲದಕ್ಕೆ ನಾವೊಂದು ಸಣ್ಣ ಮಟ್ಟಕ್ಕೆ ನಾವು ಇದು ಮಾಡೋದು. ಇನ್ನೂ ಬೇರೆ ಎಲ್ಲ ಮಾಡೋ ಪ್ಲಾನ್ ಉಂಟು ಮೇಲೆಲ್ಲ, ಇನ್ ಗ್ಲಾಸ್ ಎಲ್ಲ ಹಾಕಿದ ಮೇಲೆ ಅದು ನೋಡ್ಬೇಕು. ಇನ್ ಬೇರೆ ಯಾವ್ದಾದ್ರು ಹೊಸ ಕಾನ್ಸೆಪ್ಟ್ ಮಾಡೋಕೆ ಆಗ್ತಾ ನೋಡ್ಬೇಕಿನ್. ಅದೇ ನಾನು ಅದನ್ನು ಹೇಳಕ್ ಬಂದೆ. ಈ ಕೆಲವ್ರ ಮನೆಯಲ್ಲೆಲ್ಲ ಜಾಸ್ತಿ ಕೃಷ್ಣನ್ ಫೋಟೋ, ರಾಧಾಕೃಷ್ಣ, ಅದ್ರ ಮನೆ ಎದುರು ಹಾತಿದ್ದಂಗೆ ಏನೋ ಡಿಸೈನ್ ನವಿಲು ಆ ತರದೆಲ್ಲ ಇರುತ್ತೆ. ಬಟ್ ನಿಮ್ಮ ಮನೆ ಎದುರು ಬರ್ತಿದ್ದಂಗೆ ಒಂದು ಡಿಫರೆಂಟ್ ವೈಬ್, ಯಾವ್ದೋ ಮಿಲಿಟರಿ ಯೋಧರ ಮನೆಗೆ ಬರ್ತಿದ್ದೋ ಅನ್ನೋ ತರ ಫೀಲ್ ಕೊಡುತ್ತೆ. ಸೊ ಅದಕ್ಕೆ ತುಂಬಾ ಖುಷಿ ಆತಿತ್ತು. ಸೊ ನಿಮ್ಮನ್ನ ಮಾತಾಡಿಯೋ ಖುಷಿ ಆಯ್ತು. ಹಂಗೆ ನಿಮ್ಮ ಪೇರೆಂಟ್ಸ್ನ, ನಿಮ್ಮ ಸಿಸ್ಟರ್ನು ಕೂಡ ಮಾತಾಡಿಸ್ದೆ. ಲಾಸ್ಟಿಗೆ ನಾನು ಸುಕೇಶನ್ ಮಾತಾಡಿಸ್ದೆ. ಅವನ ಹತ್ರ ಮಾತಾಡೋದಕ್ಕೆ ಸುಮಾರು ವಿಷಯ ಇತ್ತು. ಎಂತಕ್ಕಂದ್ರೆ ನಮ್ದು ಇಡೀ ಜರ್ನಿಯಲ್ಲಿ ನಾನು ಆಸ್ ಎ ಫ್ರೆಂಡ್ ಆಗಿ ಅವನ್ನ ನೋಡ್ತಿದ್ದೆ. ಸೊ ಅದಕ್ಕೋಸ್ಕರ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್. ಧನ್ಯವಾದ. ತಮ್ಮನಿ ಸಪೋರ್ಟ್ ಮಾಡೋದು ನೀವು ಒಬ್ರು ಇದ್ರೆ ಹೇಳಿ ನಂಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ನಿಮ್ಮನ್ನ ಒಂದೆರಡು ಕ್ವಶನ್ ಕೇಳ್ಕೊಂಡಿ. ಬಹುಶಃ ನಿಮ್ಮ ಮನೆಯಾಗೆಲ್ಲ ನೀವಿಬ್ರು ಹೇಳೋದಕ್ಕೆ ಒಂದು ಅವರು ಅಡ್ಡಿಲ್ಲ ಅಂದ್ರ ಅಥವಾ ಹೆಂಗಿತ್ತು ರಿಯಾಕ್ಷನ್? ಅವ್ರು ಫಸ್ಟ್ ಈ ತರ ಎಲ್ಲ ಆರ್ಮಿ ನಿವಾಸ ಇಟ್ಕೊಂಡಳಿಕೆ ಆ ತರ ಹೆಂಗಿತ್ತು ರಿಯಾಕ್ಷನ್? ಹೆಂಗಿತ್ತು ಮನೆಗೆ? ಬೇಕಾ ಬ್ಯಾಡ್ದ ಈ ತರದ್ ಗೊಂದಲದಲ್ಲೇ ಮುಂದೆ ಹೋಗಿ ಕಡೆಗೆ ಲಾಸ್ಟ್ ಇಡುವ ನಡಿ ಇಟ್ಕೊಂಡ್ರೆ, ಅಥವಾ ಎಂತಕ್ಕೆ ನೀವು ಮೊದಲೇ ಫಿಕ್ಸ್ ಆಗಿರ್ಯಾ ಅಂತ ನಾನು ಹೇಳ್ಬೋದಾ? ನಾನು ಫಸ್ಟ್ ಆಫ್ ಆಲ್ ಹೇಳೋಕ್ಕಿಂತ ಮುಂಚೆ ನಿಮ್ ಥ್ಯಾಂಕ್ಸ್ ಹೇಳ್ಕ. ಎಲ್ಲ ದೊಡ್ಡ ಸೆಲೆಬ್ರಿಟಿ ಮನಿ ಎಲ್ಲ ಹೋಮ್ ಟೂರ್ ಮಾಡ್ತ್ರು. ಅದೇ ನಾರ್ಮಲ್ ಮನಿ, ನಾವೇನ್ ಸೆಲೆಬ್ರಿಟಿ ಅಲ್ಲ ಎಂತದ್ದು ಅಲ್ಲ. ಆದ್ರೂ ಒಂದು ಹೆಸರನ್ನ ತಕೊಂಡು ಅದ್ 4 ಜನಿಗೆ ಗೊತ್ತಾಯ್ಕಂತ ಒಂದು ಹೋಮ್ ಟೂರಿಗೆ ಬಂದಿರಲ್ಲ, ಅದಕ್ಕೋಸ್ಕರ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದ. ಫಸ್ಟ್ ಆಫ್ ಆಲ್ ನಾನು ಕೆಲಸ ಇದ್ದಿದ್ದೆ ಅಷ್ಟೊತ್ತಿಗೆ, ಅವ್ನ ದೊಡ್ಡ ತಮ್ಮನು ಕೆಲಸದಾಗ ಬ್ಯುಸಿ ಇತ್ತು. ಇವನೊಬ್ಬನೇ ಅದನ್ನೆಲ್ಲ ಇದ್ ಮಾಡ್ತಿದ್ದ. ದೊಡ್ಡ ತಮ್ಮ ಸ್ವಲ್ಪ
ಆ ಬ್ಯುಸಿ ಟೈಮಲ್ಲಿ ಬರ್ತಿದ್ದ. ಜಾಸ್ತಿ ಇದು ಮನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ ಅವನೇ. ಅವನಿಗಂತೂ ಸುಮಾರು ಕೆಲಸ ಇರ್ತಿದ್ದ. ದೊಡ್ಡ ಅವ ನೈಟ್ ಬಂದೆಲ್ಲ ವರ್ಕ್ ಮಾಡ್ತಿದ್ದ. ನಂಗಂತೂ ಆತಿಲ್ಲ, ಈ ಹೆಣ್ಮಕ್ಳು ಗೊತ್ತಿತ್ತಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಂತಿಲ್ಲ. ಆದರೆ ಅವನಿಗೆ ಸರ್ಪ್ರೈಸ್ ನಾವು ನೇಮಲ್ಲಿ ಇದು ಮಾಡಿದ. ಅದ್ರ ಸುಮಾರು ಜನ ಹೇಳಿದ್ದಿತ್ತು, ಅವಾಗ ಕೇಳ್ರಿ ಅಲ್ಲ ನೀವು, ಅಂದರೆ ಹೇಳ್ಕಿ ಕೊಡೋಕೋದಲ್ಲ, ಎಂತ ದೇವ್ರ ಹೆಸರೆಲ್ಲ ಇಡೋಕಾತಿಲ್ಲ, ಇದೆಂತ ಹೆಸರು ಅಂದೇಳಿ. ನಾವು ಇಡೋ ಒಂದು ಥೀಮ್ ಇತ್ತಲ್ಲ, ನಮ್ಗೆ ಅದು ಇದಾಯ್ತು. ನಾವೀಗ ಮಾರ್ನಿಂಗ್ ನಾವು ಈ ಮನೆಯೊಳಗೆ ಫಸ್ಟ್ ಇದಾಗ್ಬೋದು. ಆರ್ಮಿ ನಿವಾಸ ಅಂದ ಕೂಡಲೇ ಈ ಆರ್ಮಿ ಥೀಮ್ ಎಲ್ಲ ಕೊಂಡು ನಮ್ಗಿಂದ ದೇಶಕ್ಕೆ ಅಂತ ಕೊಡೋಕಾದಿರು ಒಂದು. ನಾವು ಬೆಳಿಗ್ಗೆ ಮೊದಲೆಲ್ಲ ನಾವು ಪ್ರಾರ್ಥನೆ ಮಾಡುವಾಗ ದೇಶಕ್ಕೊಂದು ಪ್ರಾರ್ಥನೆ ಇರಲಿ ಅಂತ ಹೇಳ್ತಿದ್ರಲ್ಲ, ಹಾಗೆ ನಮ್ದೊಂದು ಬೆಳಿಗ್ಗೆ ಎದ್ಕೊಂಡು ನಾವು ಇದ್ಕೊಂಡು ಕೂಡ ಏನೋ ಒಂದು ಇಂಪ್ರೆಸ್ ಆದಂಗೆ ಹಂಗೆಲ್ಲ ಇರ್ತಿತ್ತು. ಮತ್ತೆ ಜಾಸ್ತಿ ಅವ್ನು ಹಾರ್ಡ್ ವರ್ಕ್ ಗೊತ್ತಿತ್ತಲ್ಲ, ಅವನು ಕಷ್ಟಪಟ್ಕೊಂಡೆ ಮೊದಲು ಕಾಲೇಜ್ ಹೋಗೋತ್ತಿಗೂ ಕಷ್ಟಪಡ್ತಿದ್ದ. ಅವಂತರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವನು ದೇಶಕ್ಕೆ ಇದು ಮಾಡ್ದಿದ್ರು ಅವನ ಲೈಫಲ್ಲಿ ಅವ ಆರ್ಮಿ ತರಾನೇ ಹೋರಾಡ್ತಿದ್ದ, ಎಲ್ಲದೂ ಮಾಡ್ತಿದ್ದ. ಅವನಂತರ ಸೈನಿಕ ಇದ್ದಂಗೆ ನಮ್ಮ ಮನೆಗೆ. ಇಬ್ರು ತಮ್ಮ ಒಟ್ಟಾಯ್ಕೊಂಡು ಇದೆಲ್ಲ ಇದು ಮಾಡ್ರು. ಅವನು ಫಸ್ಟ್ ಹೆಸರು ಚಾಯ್ಸ್ ಮಾಡೋದಕ್ಕೂ ಎಲ್ಲರೂ ಓಕೆ ಅಂದಿತ್ತು, ಅದ್ರಲ್ಲಿ ಎಂತ ಇಲ್ಲ ಅಲ್ಲ. ಹಂಗಾಗಿ ಈಗ ಎಲ್ಲರೂ ಬಂದರೆ ಆರ್ಮಿಗೆ ಯಾರಿದ್ರು, ಅಪ್ಪಯ್ಯ ಆರ್ಮಿಯ, ತಮ್ಮ ಆರ್ಮಿ, ಅಪ್ಪಯ್ಯ ರಿಟೈರ್ಡ್. ಕೆಲವು ಸಲ ಗಮ್ಮತಿ ಅಪ್ಪಯ್ಯ ರಿಟೈರ್ಡ್ ಅಂದೇಳಿ ಹೇಳುದು. ಆದ್ರೂ ಅವನಿಗೊಂದು ಆಸೆ ಇತ್ತು, ಆದ್ರೂ ಎಂತ ಎಲ್ಲ ಈ ಹೋಪು ಕಾಯಿಲ್ಲ. ಆದ್ರೆ ಅಮ್ಮಂಗೆಲ್ಲ ಹೆದರಿಕೆ ಒಳಗೆ, ಎಲ್ಲ ಆರ್ಮಿ ಹೋತ್ನೇನು ಅಂದ್ರೆ ಯೂಶಲ್ ತಾಯಿ ಆದರಿಗೆ ಎಷ್ಟೇ ಇರ್ಲಿ ನಮ್ಗೆಲ್ಲ ದೇಶ ಪ್ರೇಮ ಅದೆಲ್ಲ ಎಂತದೇ ಇರ್ಲಿ ಒಂದು ಫೀಲ್ ಇರುತ್ತಲ್ಲ. ಹಂಗಾಗಿ ಅವ್ ಎಲ್ಲಿ ಹೋತಾ ಇದ್ದಂಗಲ್ಲಿ ಆ ತರನೇ ಇರ್ತಿತ್ತು. ನಂಗ್ ಮನ್ಸಲ್ಲಿ ಒಂದಿತ್ತು, ಅವನಿಗೆ ಸಿಕ್ಕು ಹುಡುಗಿ ಒಂದಾದ್ರು ಆರ್ಮಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಡಿಪಾರ್ಟ್ಮೆಂಟ್ ಆರ್ಮಿಯರ್ ಸಿಕ್ಕರ ಯೂನಿಟಿಗೆ ಇರುದಿಲ್ಲಲ್ಲ ಮಾರ್ರೆ, ಹಾಗಿದೆ ಸಿಕ್ಕುದು. ಸ್ವಲ್ಪ ವರ್ಕ್ ಮಾಡಿ ರಿಟೈರ್ಡ್ ಆಗ್ಬಿಟ್ಟು ಬರ್ತಾರ ಅಂದ್ರೆ ಅವನಿಗೊಂದು ಖುಷಿ ಆಗ್ತೇನೋ ಅನ್ಕಂಡು ಅಷ್ಟೇ, ನನ್ನ ಫೀಲಿಂಗ್ ಅಷ್ಟೇ. ಮತ್ತೆ ನಮ್ದು ನೇಮ್ ಬೋರ್ಡ್ ನಂದು ಇವರು ಛಾತ್ರಮಕ್ಕಿ ಅಂದಳಿ, ರಾಘವೇಂದ್ರ ಛಾತ್ರಮಕ್ಕಿ ಒಂದು ಫೇಮಸ್ ಅವ್ರು ಅದನ್ನ ಮಾಡಿ ಕೊಟ್ಟದ್ದು. ಅವ್ರು ಅವತ್ತು ಹೇಳಿದ್ರು ಎಂತೆಂತ ನೇಮ್ ಬೋರ್ಡ್ ಎಲ್ಲ ಮಾಡಿದೆ, ಈ ನೇಮ್ ಬೋರ್ಡ್ ಮಾಡೋಕೆ ಒಂಥರ ಖುಷಿ ಇತ್ತು ಅಂದೇಳಿ ಹೇಳಿ ಅವರು ಹೀಗೆ ಗಿಫ್ಟ್ ಆಗಿ ಅದನ್ನ ಕೊಟ್ಟಿರು ನಮ್ಮ ಮನೆಗೆ. ಬಂದ ತಕ್ಷಣ ಗೊತ್ತಾಗುತ್ತೆ ಈ ಆರ್ಮಿ ನಿವಾಸಕ್ಕೆ ಏನೇನು ಬೇಕೋ ಆ ಥರ ಡಿಸೈನ್ಸ್ ಎಲ್ಲ ಇಟ್ಟಿರಿ. ಅಂದ್ರೆ ಫುಲ್ ಕಾಣಿಸೋದು ಅಲ್ಲದೆ ಇದ್ರು ಸಿಟ್ಔಟ್ ಎದುರು ಮೇಲ್ಗಡೆ ಏನೋ ಇದಿತ್ತು, ಅದರಲ್ಲಿ ಆ ಗ್ಲಾಸಲ್ಲಿ ಇರುವಂಥ ಡಿಸೈನ್ಸ್ ಇರ್ಬೋದು, ಈ ಟಿ ವಿ ಬ್ಯಾಕ್ ಸೈಡ್ ಆ ಡಿಸೈನ್ ಥೀಮ್ ಪ್ರಿಂಟೆಡ್ ಇರ್ಬೋದು. ಈ ಕಡೆ ಬಂದರೆ ಇಲ್ಲೊಂದು ಡೈನಿಂಗ್ ಟೇಬಲ್ ಮೇಲ್ಗಡೆನೂ ಒಂದು ಫ್ರೇಮ್ ಹಾಕಿರಿ. ಮೇಲೆ ರೂಮ್ ಅಂತೂ ಫುಲ್ ಎಲ್ಲ ಮಿಲಿಟ್ರಿ ಮಯ ಮಾಡಿಬಿಟ್ಟಿರಿ. ಸೊ ಅದೇ ಖುಷಿ ಆದಿತ್ತು. ಇನ್ನು ನಿಮ್ಮ ಪೇರೆಂಟ್ಸ್ನ ಮಾತಾಡಿಸಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತಿಳ್ಸ್ಕೊಂಬ. ಈ ಹೋಮ್ ಟೂರ್ ಏನಿತ್ತು, ಕೊನೆಯದಾಗಿ ನೀವು ಈ ಹೋಮ್ ಟೂರ್ನ ಕಾಂಬು ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ? ಆರ್ಮಿ ನಿವಾಸ ಅಂದ ಕೂಡಲೇ ಆರ್ಮಿ ಕಷ್ಟ ಸುಖದಲ್ಲ ಯಾವತ್ತು, ಏಳು ಬೀಳ್ಗಳ ಮಧ್ಯೆನೆ ಆರ್ಮಿ ಇಪ್ಪೋದು. ಹಾಗೆ ಮನಿ ಅಂದ ಕೂಡಲೇ ಯಾವತ್ತು ಸುಖದಲ್ಲೇ ಇಪ್ಪು ಕಾತಿಲ್ಲ. ಒಂದಿನ ಕಷ್ಟ ಇರುತ್ತೆ, ದುಃಖ ಇರುತ್ತೆ, ಎಲ್ಲದು ಸುಖ ಎಲ್ಲ ಒಟ್ಟಿಗೆ ಇರುತ್ತೆ. ಹಾಗಾಗಿ ಈ ತರ ಒಂದು ದೇಶ ಪ್ರೇಮದ್ದೇ ಇದ್ರೆ ಒಂಥರ ಮುಂದಿನ ಜನಾಂಗಕ್ಕೆ ಅದು ಇನ್ಫ್ಲೂಯೆನ್ಸ್ ಆಗಿ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಆಗಿ ಅವರು ಒಂಥರ ದೇಶ ಪ್ರೇಮದ ಕಡೆ ಹೋಗಕ್ಕೆ ಚಾನ್ಸ್ ಸಿಗತ್ತೆ. ಅಲ್ಲಿಗೆ ಹೋಯ್ಕಂತಿಲ್ಲ, ನಾವು ಇಲ್ಲಿ ಇಪ್ಪತ್ತಿಗೂ ಒಂದು ಒಳ್ಳೆ ಗುಡ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಲಕ್ ಅಕ್ಕಪಕ್ಕದ ಮನೆಯವ್ರ ಜೊತೆ ಎಲ್ಲದು ಒಳ್ಳೇದು ಇರುತ್ತೆ ಅನ್ಕೊಂಡು. ಮತ್ತೆ ಈ ಆರ್ಮಿ ನಿವಾಸ ಇನ್ನು ಒಳ್ಳೆ ನಾನು ಮಗಳು ಆದ್ರೆ ಒಂದು ಇನ್ನೂ ಒಳ್ಳೆ ಸುಖ ಸಮೃದ್ಧಿನ ಕೂಡ್ಲಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್. ಎಂತಕ್ಕಂದ್ರೆ ಈ ಟೂರ್ ಮಾಡೋಕೆ ಸಿಕ್ಕಿದ್ದೇ ನಂಗೆ ಖುಷಿ. ಹಿಂಗೆ ಈ ಥರದ ದೇಶಭಕ್ತಿನ ನೀವು ಇನ್ನೂ ಜಾಸ್ತಿ ಮಾಡಿ, ಪ್ಲಸ್ ಇನ್ನೊಂದು 4 ಜನಕ್ಕೆ ಇನ್ಫ್ಲುಯೆನ್ಸ್ ಮಾಡಿ ಅಂತ ವಿಶ್ ಮಾಡೋಕೆ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವತ್ತು ನಾನು ಆರ್ಮಿ ನಿವಾಸ ಟೂರ್ ಬಂದಿದೆ. ಈ ಮನೆಯದು ಹಿನ್ನೆಲೆ, ಈ ಮನೆ ಆರ್ಮಿ ನಿವಾಸ ಸ್ಟಾರ್ಟ್ ಆದ ಹೆಂಗೆ, ಈ ಹೆಸರು ಹೆಂಗೆ ಬಂತು, ಅದ್ರದ್ದು ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿನ ನಾನು ತಗೊಂಡೋಗಕ್ಕೆ ಬಂದಿದೆ. ನನ್ನ ಕ್ಲೋಸ್ ಫ್ರೆಂಡ್ ಸುಕೇಶ, ನಿಮ್ಗೆ ಗೊತ್ತೇ ಇತ್ತು, ಕ್ಲೋಸ್ ಫ್ರೆಂಡ್ ಮನೆ ಈ ಥರದ್ದೊಂದು ವಿಶೇಷತೆ ಇತ್ತು ಹೇಳಿ ನಾನು 4 ಜನಕ್ಕೆ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಒಂದು 4-5 ಕ್ವಶನ್ ಕೇಂತೆ. ಮೊದಲನೇ ಪ್ರಶ್ನೆ, ಈ ಆರ್ಮಿ ನಿವಾಸ ಈಗ ಮನೆ ಪ್ರತಿಯೊಬ್ಬರಿಗೂ ಈಗ ಒಂದು ಚಿಕ್ಕ ಕುಟುಂಬ ಆಗಿರಲಿ ದೊಡ್ಡ ಕುಟುಂಬ ಆಗಿರಲಿ, ಮನೆ ಅಂದ ತಕ್ಷಣ ತುಂಬ ಸ್ಪೆಷಲ್ ಅವರಿಗೆ. ಅದೇ ರೀತಿ ಅದಕ್ಕೆ ಒಂದು ಹೆಸರು ಒಂದು ಇದು ಏನು ಆ ಹೆಸರು ಇಡೋದು ಕೂಡ ಅವ್ರಿಗೆ ತುಂಬ ಸ್ಪೆಷಲ್ ಇರುತ್ತೆ. ಮನೆ ದೇವ್ರ ಹೆಸರು, ಕುಲದೇವ್ರ ಹೆಸರು, ಅಥವಾ ಬೇರೆಯವರ ಮಗನ ಹೆಸರು, ತಾಯಿ ಹೆಸರು, ಅಜ್ಜನ ಹೆಸರು, ಈ ಥರದ್ದು ಅಥವಾ ವಂಶದಿಂದ ಬಂದಿರೋ ಹೆಸರನ್ನೆಲ್ಲ ಇಡೋದು ನಮ್ಮ ಸೌತ್ ಕೇಂದ್ರದಲ್ಲಿ ಅದೆಲ್ಲ ಸ್ಪೆಷಲ್. ಬಟ್ ಆರ್ಮಿ ನಿವಾಸ ಎಂಬ ಹೆಸರು ಈ ಇಡಬೇಕು ಅಂತ ಅನ್ಕೊಂಡಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಫಸ್ಟ್ ನಾನು ನಿಮ್ಮ ಹತ್ರ ಕೇಳೋದಿದ್ರೆ, ಆರ್ಮಿ ನಿವಾಸ ಹೆಸರು ನಿಮ್ಮ ಮಗ ಈ ಥರ ಪ್ಲ್ಯಾನ್ ಮಾಡಿ ಆರ್ಮಿ ನಿವಾಸ ಇಡೋ ಅಮ್ಮ
ಅಂದ್ರೆ ಹೇಳಿದ್ರೆ ನೀವು ಎಂತ ಅಂದ್ರಿ ಅವನಿಗೆ? ಅಲ್ಲ ನಾವು ಅವನಿಗೆ ನಮ್ಗೆ ನೀವು ಹೇಳ ಕುಲ ದೇವ್ರು ಅದೆಲ್ಲ ಅಂತೇಳಿ ಹೇಳ್ತಾರ. ನಾ ಅದರಿಗೆ ಒಳ್ಳೆ ದೇವ್ರ ಹೆಸರು ಇಡ ಅಂದೆ. ಹೌದೌದು, ನೀನು ಫಸ್ಟ್ ದೇವ್ರ ಹಾಗೆ ನೀನೇ ಇಡ ಅಂದ. ಹಾಗಾದ್ರೆ ಎಂತ ಅಂದಾರ, ಒಂದು ಒಳ್ಳೆ ಹೆಸರಿಡ ಮರ, ದೇವ್ರದ್ದೇ ಹೆಸರಿಡ ಅಂದೆ ನಾನು. ಅದು ನೀನ್ ಇಟ್ಕೋ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಂಗೆ ಹಿಂಗಂದ ಸುಮ್ಮನಿದ್ದವ ಸುಕೇಶ್. ಸುಕೇಶ. ನಾನು ಅದಕ್ಕೆ ಸುಮ್ಮನೆ ಕಣೆ ಅಂತ ಬೇಕಾದ್ರೆ ಇಟ್ಕೊಳ್ಳಿ ಅಂದೆ ಸುಮ್ಮನಿದ್ದೆ. ನಂಗೆ ಗೊತ್ತಿಲ್ಲ ಆರ್ಮಿ ನಿವಾಸ ಅಂದ. ಅವನಿಗೆ ಆರ್ಮಿ ಅಂದ್ರೆ ಇಷ್ಟ ಅಂದು ಈಗ ಮನೆ ಕಟ್ಟ್ರ ಮೇಲೆ ಗೊತ್ತಾದ್ದು ಅಷ್ಟು ಇಷ್ಟ ಅಂದೇಳಿ. ಮೊದ್ಲು ನಂಗೆ ಅಷ್ಟಿಲ್ಲ. ಅವನಿಗೆ ಬ್ಯಾಟ್ ಆಡುವತ್ತಿಗೋ ಬೋಲ್ ಆಡುವತ್ತಿಗೆ ಎಲ್ಲ ಅದರದ್ದೇ ಹಾಕಂತಿದ್ದೀನ. ಅವಾಗ ನಾವು ಅದಷ್ಟು ಒಂದು ಇದು ಮಾಡ್ಲಿಲ್ಲ. ಅವನಿಗೆ ಮೊದ್ಲಿಂದ ಇಷ್ಟ ಇದ್ದಿತ್ತ. ನಾ ಆರ್ಮಿಗೆ ಹೊತ್ತೆ ಹಂಗೆ ಬೇಡ ಮಗ ಅಲ್ಲೆಲ್ಲ ಹೋಗೋದೇ ಬೇಡ, ಇದೇ ದುಡಿಮೆ ಸಾಕು, ನೀ ಯಾವ್ದಾದ್ರು ಕಂಪ್ನಿ ದೇವ್ರು ಕೊಟ್ರೆ ಸಾಕು ಅಂದೇಳಿ ನಾ ಹೇಳ್ತಾ ಇರೋದಾ. ಈಗ ಇನ್ನೊಂದು ಏನಂದ್ರೆ ಆರ್ಮಿ ನಿವಾಸ ಹೆಸರೆಲ್ಲ ಇಟ್ರಿ. ಆಗ ಗೃಹ ಪ್ರವೇಶಕ್ಕೆಲ್ಲ ಸುಮಾರು ಜನ ಬಂದಿರ, ನಿಮ್ ಸ್ನೇಹಿತರ ಸಂಬಂಧಿಕರ ಎಲ್ಲ ಬಂದಿರ. ಅಷ್ಟೊತ್ತಿಗೆ ಅವ್ರದ್ದೆಲ್ಲ ರಿಯಾಕ್ಷನ್ ಹೆಂಗಿತ್ತು ನೀವು ಹೇಳ್ಬೋದು ಒಂದ್ಸಲ? ಅವರಿಗೆ ನಾನೇ ಹೇಳ್ತೇನೆ. ನಿಮ್ಮ ಹುಡುಗ ಆರ್ಮಿಯಲ್ಲಿ ಇದ್ರೆ ಕೇಳಿದ್ರು. ನಾವು ಆರ್ಮಿಯಲ್ಲಿ ಹೋಗ್ಬೇಕಂತ ಇದ್ದ, ಹೋಗಕ್ಕಾಗ್ಲಿಲ್ಲ. ಹೋಗ್ಬೇಕಂತ ಇಷ್ಟಪಟ್ಟಿದ, ಮನೆಯವರೆಲ್ಲ ಬೇಡ ಅಂತ ಹೇಳ್ರು, ಅದಕ್ಕೆ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅವನ ಇಷ್ಟ ಪ್ರಕಾರ ಒಂದು ಆರ್ಮಿ ನಿವಾಸನ ಇಟ್ಟ. ಅದಕ್ಕೆ ನೀವಂತ ಹೇಳಿಲ್ಲ, ಅಡ್ಡಿಲ್ಲ ಮಗನ ಹೇಳಿ, ಅದು ಕಂಟಿನ್ಯೂ ಆಯ್ತು. ಈಗ ಇನ್ನೊಂದು ನನ್ನ ಕ್ವಶನ್ ಎಂತಂದ್ರೆ, ಈಗ ನಿಮ್ ತರನೇ ಬೇರೆಯವರು ದೇಶಕ್ಕಾಯವ್ರಿಗೆಲ್ಲ ಅಪ್ಪ ಅಮ್ಮ ಎಲ್ಲ ಇರ್ತರು. ಅವ್ರಿಗೆ ಈ ದೇಶಕ್ಕೆ ಹೋತೆ ಅಂದ ತಕ್ಷಣ ಬೇಡ ಅಂತೆಲ್ಲ ಅಂತರ. ಬಟ್ ನೀವು ನಿಮ್ಮ ಮಗನ ಹಿಂಗೆ ತಡೆದು ಇಟ್ಕೊಂಡ್ರಿ. ಬಟ್ ಆದ್ರೂ ಅವನ ದೇಶ ಪ್ರೇಮನ ಈ ತರದ ಒಂದು ಪೇಂಟಿಂಗ್ ಆಗಲಿ, ಮನೆ ಹೆಸರಿಡುವುದಾಗಲಿ, ಈ ಥರದ್ದೆಲ್ಲ ತೋರಿಸಿದ. ಇದನ್ನ ನಾನು 4 ಜನಕ್ಕೆ ತೋರಿಸ್ದಳಿಕೆ ಅವರು ಕೂಡ ಖುಷಿ ಆತ್ರಿ. ಇದನ್ನ ಈ ತರ ಮಾಡಿದ ಒಬ್ಬ ಇಲ್ಗ ಮೇಲ್ಗಂಗೊಳ್ಳೆಲ್ಲ ಒಬ್ರು ಆರ್ಮಿ ನಿವಾಸ ಹೆಸರಿಟ್ಕೊಂಡಿರ ನಳಿ ಎಲ್ಲ ಖುಷಿ ಪಡ್ತಾರೆ. ಈ ವಿಡಿಯೋನ ನೋಡೋ ಪ್ರೇಕ್ಷಕರಿಗೆ ನೀವು ಒಂದು ಲಾಸ್ಟ್ ಕೊನೆ ಸಂದೇಶ ಒಂದು ಹೇಳೋದಿದ್ರೆ ಏನು ಹೇಳಿದ್ರಿ? ಅವ್ರು ಖುಷಿ ಪಡ್ತಾರೆ, ನಮ್ಗೆ ಅದೇ ಸಂತೋಷ. ಅವ್ರ ಖುಷಿ ಆದ್ರೆ ನಿಮ್ ಖುಷಿ, ನಮ್ಗೆ ಖುಷಿ. ಒಟ್ನಲ್ಲಿ ನಿಮ್ಗೆ ಖುಷಿ ಇದೆ ಮಗ ಮಾಡಿದ್ದು. ಅವ್ರು ಇಷ್ಟ ಬಂದ್ ಮಾಡಿರಲ್ಲ, ನಮ್ಗೆ ಅದಕ್ಕೂ ಸಂತೋಷವೇ. ಯಾಕಂದ್ರೆ ಅವ್ರ ಮಕ್ಳು ಯಾವ್ದು ಮಾಡ್ತಿರೋದು ಸಂತೋಷ. ಅಂದ್ರೆ ಕೆಟ್ಟದ್ ಮಾಡಿರೋ ಒಂಥರ ಬೇಜಾರತ್ತ, ಒಳ್ಳೇದ್ ಮಾಡ್ತಾರಲ್ಲ ಅವಾಗ ನಮ್ಗೆ ಖುಷಿ. ಅವ್ರು ಒಳ್ಳೇದ್ ಎಷ್ಟು ಮಾಡಿದ್ರೆ ನಮ್ಗೆ ಖುಷಿ. ಯಾವ ದೇಶಕ್ಕೆ ಬೇಕಾದ್ರೆ ಏನ್ ಬೇಕಾದ್ರೂ ಉಪಕಾರ ಮಾಡಲಿ. ಆದ್ರೆ ಆರ್ಮಿ ಅಂದ್ರೆ ಒಂಚೂರು ಹೆದರಿಕೆ ನಂಗೆ ಭಯ. ಒಟ್ನಲ್ಲಿ ಆರ್ಮಿ ಆ ವಿಚಾರ ಅಂದ್ರೆ ಸ್ವಲ್ಪ ಭಯ ಅಷ್ಟೇ. ಬಿಟ್ರೆ ಈ ಮನೆ ಆರ್ಮಿ ನಿವಾಸ ಅವ್ನ್ ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ಮಾಡಿದ್ರೆ ತುಂಬಾ ಖುಷಿ ಇತ್ತು. ಆಮೇಲೆ ನೀವು ಸಂಬಂಧಿಕರು ಸ್ನೇಹಿತರು ಅವ್ರ ರಿಯಾಕ್ಷನ್ಗೂ ತುಂಬಾ ಖುಷಿ ಪಟ್ಟಿದ್ರಿ. ಸೊ ಆಲ್ ದ ಬೆಸ್ಟ್. ಇದೇ ತರ ನಿಮ್ ಮಗನಿಗೂ ಈ ದೇಶ ಪ್ರೇಮ ಜಾಸ್ತಿ ಆಯ್ಲಿ, ಅದ್ರ ಬಗ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ನಾನು ಕೇಳಂಗೆ ದೇಶಭಕ್ತಿ ಎಲ್ಲ ಮನ್ಸಾಗಿದ್ರೆ ಸಾಕಲ್ದ. ಈ ತರ ಆರ್ಮಿ ನಿವಾಸ ಮನೆಗೆಲ್ಲ ಹೆಸರಿಟ್ಟು ಎಲ್ಲ ಕಡೆ ಪೇಂಟಿಂಗ್ ಪೋಸ್ಟರ್ ಎಲ್ಲ ಹಾಕಿ ತೋರಿಸೋ ಅವಶ್ಯಕತೆ ಇತ್ತ, ಅಥವಾ ಇದನ್ನೆಲ್ಲ ಕಂಡರ ನಿಂಗೆ ಎಂತ ಹೇಳಿರ? ಅವರಿಗೆಲ್ಲ ಏನು ಉತ್ತರ ಕೊಟ್ಟಿದೆ ನೀನು ಅದನ್ನ ಹೇಳಕ್ಕ? ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಆರ್ಮಿ ನಿವಾಸ ಕಟ್ಟಿ 1-2 ವರ್ಷ ಆತ ಬಂತು. ಈ ಆರ್ಮಿ ನಿವಾಸ ಅನ್ನೋದು ನನಗೆ ಮತ್ತು ನನ್ನ ಫ್ಯಾಮಿಲಿ ಬಿಟ್ಟರೆ, ಈ ಮನೆಗೆ ಯಾರಿಗೆಲ್ಲ ವಿಸಿಟ್ ಮಾಡಿದ್ರು ಅವ್ರಿಗೆ ಬಿಟ್ಟು ಇದನ್ನು ಎಲ್ಲೂ ಪ್ರಮೋಷನ್ ಆಗಿ ಪ್ರಚಾರವಾಗಿ ಎಲ್ಲೂ ಬಳಸಿಲ್ಲ. ಈಗ ನೀನು ಮೊನ್ನೆಯಿಂದ ಕೇಳ್ತಾ ಇದ್ದೀನಿ, ಮಾಡ್ತೀನಿ ಮಚ್ಚ, ಒಂದು ಬ್ಲಾಗ್ ಮಾಡ್ತೀನಿ ಅಂದಕ್ಕೋಸ್ಕರ ಓಕೆ ಅಂತ ಹೇಳಿದ್ದೀನಿ. ಮತ್ತು ಯಾರಿಗಾದರೂ ಹೇಳ್ತಾನೆ ಇರಲಿಲ್ಲ. ಆರ್ಮಿ ಅನ್ನೋದು ನಂದೊಂದು ಕನಸಾಗಿತ್ತು. ಆ ಕನಸುಗಳು ಕೆಲವೊಂದು ಕಾರಣಾಂತರಗಳಿಂದ ಆಗದೆ ಇರೋದಕ್ಕೋಸ್ಕರ, ಆ ವಿಚಾರಧಾರೆಗಳು ನನ್ನಲ್ಲಿ ಉಳಿದಕ್ಕೋಸ್ಕರ, ಅದನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಇದನ್ನು ಹುಟ್ಕೊಂಡದ್ದು ಹೊರತು ಇದು ಯಾವುದೇ ಪ್ರಚಾರ ವಸ್ತುವಾಗಿ ಹುಟ್ಟಿದ್ದಲ್ಲ. ಈಗ ಎಂತಂದ್ರೆ ಮನೆಯವರೆಲ್ಲ ಒಪ್ಪದೇ ಇದ್ದಕ್ಕೆ, ಅಮ್ಮ ಅಪ್ಪ ಎಲ್ಲ ಒಪ್ಪದಿದ್ದಕ್ಕೆ ನೀ ಆ ಒಂದು ದೇಶಭಕ್ತಿ ನೀ ಮನೆ ಮೂಲಕ ತೋರ್ಪಡಿಸ್ತಿದ್ದೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇದನ್ನ ನೀವು ಜನರಿಗೆ ಹೇಳ್ರು ಕೆಲವರೆಲ್ಲ ಅವರು ಅಷ್ಟು ಸೀರಿಯಸ್ ಆಗಿ ತಗೊಂತಿಲ್ಲ. ಬಟ್ ಜನರಿಗೋಸ್ಕರ ಯಾವುದು ಮಾಡಿಲ್ಲ, ನಿಮಗೋಸ್ಕರ ಮಾಡಿದೆ ಅಂಬುದು ಮಾತ್ರ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಕೇಂಡೆ. ಇನ್ನೊಂದು ಪ್ರಶ್ನೆ ಅಂತಂದರೆ, ಈಗ ಆರ್ಮಿ ನಿವಾಸ ಆವಾಗ ಟೈಮ್ ಏನು ಗೃಹ ಪ್ರವೇಶ ಟೈಮ್ ಇತ್ತು, ನೀವು ಇನ್ವಿಟೇಷನ್ ಕೊಡೋತಿಗೆ ನಾನು ನಿಮ್ಮ ಪೇರೆಂಟ್ಸ್ ಹತ್ರನೂ ಸಿಸ್ಟರ್ ಹತ್ರ ಎಲ್ಲ ಕೇಂಡೆ. ನಿಮಗೆ ನಿಮ್ಮ ಫ್ರೆಂಡ್ಸ್ ಏನಂದರೆ ಸಂಬಂಧಿಕರಿಗಿಂತ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಸಜೆಷನ್ಸ್ ಎಲ್ಲ ತಕೊಂಡ್ರೆ ಕೆಲವರು. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ದಳಿಕೆ ಅದನ್ನು ಆರ್ಮಿ ನಿವಾಸನಲ್ಲಿ ನೀ ಇಡ್ತೆ ಈ ಮನೆ ಹೆಸರು ಅಂತ ಹೇಳಿದ ತಕ್ಷಣ ಅವರೆಲ್ಲ ಎಂತ ರಿಯಾಕ್ಟ್ ಮಾಡ್ರ? ಆಮೇಲೆ ನೀನು ಅವರಿಗೆಲ್ಲ ಎಂತ ಉತ್ತರ ಕೊಟ್ಟೆ? ಅಂದರೆ ಅದೇ ಫಸ್ಟ್ ಕೇಳ್ದಂಗೆ 2 ಅಂದರೆ ಅವ್ರು ಕೇಳಿದವಾಗ ನನಗೆ 2 ಥರ ಕನ್ಫ್ಯೂಷನ್ ಇತ್ತು. ಒಂದು ರಿಗ್ರೆಟ್ಸು ಇತ್ತು, ಮತ್ತೊಂದು ಕಡೆ ಖುಷಿನೂ ಇತ್ತು. ಅಂದರೆ ಆರ್ಮಿ ನಿವಾಸ ಅಂತ ಹೇಳಿದವಾಗ ನಿಮ್ಮಲ್ಲಿ ಆರ್ಮಿಯಲ್ಲಿ ಯಾರಿದ್ದಾರೆ ಈ ಥರ ಎಲ್ಲ ಕ್ವಶನ್ ಬಂದಾಗ ಅವಾಗ 2 ಥರ ಪರ್ಸೆಪ್ಷನ್ ಬರ್ತದೆ. ಒಂದು ನಾನು ಆರ್ಮಿ ಹೋಗಿಲ್ಲ ಅನ್ನೋದೊಂದು ರಿಗ್ರೆಟ್ಸ್ ಇರ್ತದೆ. ಇನ್ನೊಂದು
ಮಾಮೂಲಿಯಾಗಿ ಎಲ್ಲರ ತಲೆಯಲ್ಲೂ ಬರುವಂಥದ್ದು. ಅಂದರೆ ಈಗ ಆರ್ಮಿ ಹೋಗದೆ ಆರ್ಮಿ ಹೆಸರು ಬಳಸ್ಕೊಂಡು ಪ್ರಚಾರವಾಗಿ ಅಂದರೆ ಸ್ವಲ್ಪ ಆಡಂಬರ ಮಾಡ್ತಾರೆ ಅನ್ನೋದೊಂದು ತಲೆಯಲ್ಲಿ ಇರ್ತದೆ. ಅದು ಅವ್ರ ಮನಸ್ಸಲ್ಲಿ ಇರ್ತದೆ. ಬಟ್ ನನ್ನ ಗುರಿ ಅನ್ನೋದು ಒಂದೇ ಆಗಿತ್ತು. ಅಂದರೆ ನನ್ನ ವಿಚಾರಧಾರೆಗಳು ಅದು ಈಡೇರ್ದಿದ್ದಾವಾಗ ಅದನ್ನು ಇದ್ರ ಮುಖಾಂತರ ತೋರಿಸ್ಕೊಂಡಿದ್ದೀನಿ ಅಷ್ಟೆ. ಆದರೂ ಕೆಲವರೆಲ್ಲ ಬಂದವರು ಸಂಬಂಧಿಕರ ಅವರೆಲ್ಲ ಬಂದಳಿಕೆ ನಿಮ್ಮ ಅಪ್ಪ ಅಮ್ಮನ ಹತ್ರ, ಅಣ್ಣ ಹತ್ರ, ಇಲ್ಲ ಅಕ್ಕನ ಹತ್ರ, ಈಗ ಈ ಗಂಡಿಗೆ ಮಂಡಿ ಸಮೇತ ಈ ಥರ ಎಲ್ಲ ಮಾಡಿತ್ತಲ್ಲ, ನೀವು ಹೇಳು ಕಾಯಿಲ್ದೆ ಅಂದೇಳಿ ಅವರಿಗೆಲ್ಲ ಹೇಳೋದಿತ್ತ? ಅವ್ರು ನಿನ್ನ ಹತ್ರ ಎಂತರು ಹೇಳೋದಿತ್ತ ಈ ಥರ ವಿಷಯ? ಅಂದರೆ ನಾವು ತಲುಪೋ ಗುರಿ ಮತ್ತು ಉದ್ದೇಶ ಒಳ್ಳೇದಿದ್ದರೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ನನ್ನ ಉದ್ದೇಶ ಇದ್ದದೇನು, ನನ್ನಲ್ಲಿರೋ ವಿಚಾರಧಾರೆಗಳು ಒಂದು 10 ಜನಿಗೆ ಹೋಗಬೇಕು, 10 ಜನಿಂದ 100 ಜನಿಗೆ ಹೋಗಬೇಕು. ಉದ್ದೇಶ ಒಂದೇ ಇರುವಾಗ, ಅಂದರೆ ಈಗ ಕೆಲವರಿಗೆ ಒಂದು 10 ವರ್ಷದ ಹಿಂದೆ ಹೋದರೆ ಆರ್ಮಿ ಬಗ್ಗೆ ಅಷ್ಟು ಅಂದರೆ ರೆಸ್ಪೆಕ್ಟ್ ಆಗಿರಲಿ ಅಥವಾ ಅದ್ರ ಬಗ್ಗೆ ಒಲವು ತೋರಿಸೋರು ಕಮ್ಮಿ, ಆದಷ್ಟು ಕಮ್ಮಿ. ಇದು ನಮ್ಮಿಂದಾದ್ರೂ ಸ್ವಲ್ಪ ಮುಂದೆ ಹೋಗಲಿ ಅಂತ. ಹಾಗಾಗಿ ಈಗ ನಮ್ಮ ಕಣಕಣದಲ್ಲಿ ಹೇಗೆ ಆರ್ಮಿ ಇದೆಯೋ ಹಾಗೆ ಮುಂದಿನ ಜನ್ರೇಷನಲ್ಲೂ ನಮ್ಮ 10 ಜನದಿಂದ 100 ಜನಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಬರುವಂತ ಆಗಲಿ, ನಮ್ಮ ಕರ್ನಾಟಕದಲ್ಲೂ ಕೆಲವರು ಆರ್ಮಿ ಬಗ್ಗೆ ಜಾಸ್ತಿ ಒಲವು ತೋರಿಸಿ ಹೋಗಲಿ ಆ ಬಗ್ಗೆ ಅನ್ನಲಿ. ಇದು ಇಲ್ಲಿಂದ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು, ಇನ್ನು ಎಲ್ಲಿ ಹೋಗಿ ನಿಲ್ಲುತ್ತಂತ ಗೊತ್ತಿಲ್ಲ ಅಷ್ಟೇ. ಸರಿ, ಆದರೂ ನೀನು ಈ ಥರ ದೇಶಭಕ್ತಿನ ಅಂದರೆ ಮನೆಯಲ್ಲೂ ಆ ಥರ ದೇಶದ ಬಗ್ಗೆ, ದೇಶದ ಯೋಧರ ಬಗ್ಗೆ ಒಂದು ಥಾಟ್ ಇರಲಿ, ಯಾವಾಗಲೂ ಅವರು ನಮ್ಮ ಮನಸ್ಸಲ್ಲಿ ಇರಲಿ ಅನ್ನೋಕ್ಕೋಸ್ಕರ ಈ ಥರ ಆರ್ಮಿ ನಿವಾಸ ನಾನು ಹೆಸರಿಟ್ಟೆ. ಆಮೇಲೆ ಅವರಿಗೊಂದು ಟ್ರಿಬ್ಯೂಟ್ ಆಗಿ ನೀನು ಈ ಥರ ಒಂದು ಫೋಟೋಸ್ ಆಗಿರ್ಬೋದು, ಈ ಥರ ವಾಲ್ ಪೋಸ್ಟರ್ ಆಗಿರ್ಬೋದು, ಕೆಳಗಡೆ TV ಬ್ಯಾಕ್ಗ್ರೌಂಡ್ ಪೇಂಟಿಂಗ್ ಆ ಥರದ್ದೆಲ್ಲ ಇರ್ಬೋದು. ಸೊ ಇದೆಲ್ಲ ನೀನು ತೋರಿಸ್ತಿದ್ದೆ, ಅದಕ್ಕೆ ಖುಷಿ ಇತ್ತು. ಇವಾಗ ಈಗ ನೋಡ್ತಾ ಇದ್ದೀರಾ ಏನು, ಇದು 5% ಅಷ್ಟೇ, ಇನ್ನು 90% ಬಾಕಿ ಇದೆ. ಇನ್ನ ಅಲ್ಟ್ರೇಷನ್ಸ್ ಅದೆಲ್ಲ ಮಾಡ್ತೆ ಅನ್ನಿ ಹೇಳ್ತಾರೆ. ಅಂದ್ರೆ ಇನ್ನು ಆರ್ಮಿ ನಿವಾಸಕ್ಕೆ ನಿಲ್ಲುವುದಿಲ್ಲ. ಸಂದರ್ಭ ಬಂದ್ರೆ, ಅನುಕೂಲ ಬಂದ್ರೆ ಅದು ಏನ್ ಬೇಕಾದ್ರೂ ಆಗ್ಬೋದು. ನೆಕ್ಸ್ಟ್ ಮುಂದೆ ಮತ್ತೊಂದು ಹಂತದಲ್ಲೂ ಹೋಗ್ಬೋದು. ಕರೆಕ್ಟ್. ನಾನು ಅಲ್ಲ, ನನ್ನ ಫ್ರೆಂಡ್ಸ್ ಅವ್ರಿಗೆ ಎಲ್ಲರೂ ಅಷ್ಟೇ ರೇಗಿಸ್ತಾ ಇರ್ತರು, ಈ ಥರ ಎಲ್ಲ ಮಾಡ್ತೇನೆ ನೀನು ಹಾಗೆ ಹಿಂಗೆ ಅನ್ನಿ. ಬಟ್ ರಿಯಾಲಿಟಿಯಲ್ಲಿ ಈ ಥರ ಎಲ್ಲ ಮಾಡೋದು ತುಂಬ ಕಷ್ಟ. ಮನೆಯವರಿಗೆಲ್ಲ ಕನ್ವಿನ್ಸ್ ಮಾಡೋದಾಗಲಿ, ಈ ಥರ ಆರ್ಮಿ ನಿವಾಸ ನನ್ನ ಹೆಸರಿಟ್ಕೊಂಬದಾಗಲಿ. ದೇಶಭಕ್ತಿ ಎಷ್ಟೋ ಇದ್ರೂ ಕೆಲವರು ಟ್ಯಾಟು ಹೈಕಂತಾರೆ, ಕೆಲವರು ಬೈಕ್ಗೆಲ್ಲ ಸ್ಟಿಕ್ಕರ್ ಹೈಕಂತಾರೆ, ಇನ್ನೊಂದು ಮತ್ತೊಂದು T-ಶರ್ಟ್, ಈ ಥರದ್ದೆಲ್ಲ ರೀತಿ ವ್ಯಕ್ತಪಡಿಸ್ತಾರೆ. ಬಟ್ ಈ ಥರದ್ದೊಂದು ದೊಡ್ಡ ರೀತಿಯಲ್ಲಿ ದೇಶಭಕ್ತಿಯನ್ನು ವ್ಯಕ್ತಪಡಿಸೋದು ತುಂಬ ಕಷ್ಟ. ಯಾರು ಏನು ಅನ್ಕೊಂತಾರೆ, 4 ಜನ ಏನು ಅನ್ಕೊಂತಾರೆ, 4 ಜನ ಯಾವ ಥರ ಮಾತಾಡ್ತಾರೆ ನೋಡಿ, ಎಲ್ಲ ಹೆಸಿಟೇಷನಲ್ಲೇ ಇರುತ್ತೆ. ಆ ಹೆಸಿಟೇಷನ್ ಎಲ್ಲ ಮೀರಿ ಈ ಥರದ್ದೊಂದು ಸುಂದರ ಮನೆ, ಅದಕ್ಕೊಂದು ಹೆಸರು ಆರ್ಮಿ ನಿವಾಸ ಅಂತ ಇಟ್ಟು ದೇಶದ ಯೋಧರಿಗೆ ಟ್ರಿಬ್ಯೂಟ್ ಕೊಟ್ಟಿರೋದು ತುಂಬಾ ಒಂದು ಹೆಮ್ಮೆಯ ವಿಷಯ. ಇವನು ನನ್ನ ಫ್ರೆಂಡ್ ಅಮ್ಕ ನನಗೆ ಇನ್ನೂ ಹೆಮ್ಮೆ ಜಾಸ್ತಿ ಆಗ್ತಿತ್ತು. ಇದೇ ಥರ ದೇಶಕ್ಕಾಗಲಿ ಇನ್ನು ಮಿಲಿಟ್ರಿ ಯೋಧರಿಗೋಸ್ಕರ ಏನಾದರೂ ಒಂದು ಚಿಕ್ಕ ಚಿಕ್ಕ ಸೇವೆಗಳನ್ನು ಇನ್ನೂ ಹೆಚ್ಚು ಈ ಒಂದು ಮನೆಯಿಂದ ಈ ಮನಸ್ಸುಗಳ ಮುಖಾಂತರ ರೀಚ್ ಆಗಲಿ. ಅದೇ ಥರ ಈ ಪರ್ಟಿಕ್ಯುಲರ್ ವಿಡಿಯೋನ ನೋಡ್ತಾ ಇರೋರು ಎಲ್ಲರಿಗೂ ಸ್ವಲ್ಪ ಅದು ಸ್ಫೂರ್ತಿ ಆಗಲಿ. ಆಮೇಲೆ ಅವರು ಕೂಡ ಇದೇ ಥರ ದೇಶದ ಯೋಧರ ಮೇಲೆ ದೇಶಭಕ್ತಿ ಇನ್ನೂ ಹೆಚ್ಚಾಗಿ ಅವರಿಗೂ ಕೂಡ ಅರಿವು ಮೂಡಲಿ, ದೇಶಭಕ್ತಿ ಜಾಸ್ತಿ ಆಗಲಿ ಅಂತ ಹೇಳ್ತಾ, ಸೊ ಕೊನೆಯದಾಗಿ ಈ ಒಂದು ಹೋಮ್ ಟೂರ್ ನೋಡ್ತಿರುವಂಥ ವೀಕ್ಷಕರಿಗೆ ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಹೇಳೋದೇನೆಂದರೆ, ದೇಶ ಸೇವೆ ನೀವು ಗಡಿ ಕಾಯ್ದೆ ಮಾಡಬೇಕಂತ ಇಲ್ಲ. ಪ್ರತಿಯೊಂದು ಮನೆಯಿಂದನೂ ದೇಶ ಸೇವೆ ಮಾಡ್ಬೋದು. ನಿಮ್ಮ ಸುತ್ತಮುತ್ತ ಇರುವವರು ದೇಶದ ಬಗ್ಗೆ ಜಾಸ್ತಿ ಕಾಳಜಿ ಹೊಂದಿರುವವರು, ಅಂದರೆ ದೇಶ ಸೈನಿಕರಾಗಬೇಕಂತ ಉದ್ದೇಶ ಹೊಂದಿರೋರಿಗೆ ಆದಷ್ಟು ಸಪೋರ್ಟ್ ಮಾಡಿ, ಮನೆಯಿಂದ ಎಲ್ಲರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಸುತ್ತಮುತ್ತ ಒಂದು 10 ಜನಿಂದ ಚೇಂಜ್ ಮಾಡಿದರೆ ಒಂದು 100 ಜನಿಂದ ನಾವು ರೀಚ್ ಆಗ್ಬೋದು. ಹಾಗೆ ಇಡೀ ದೇಶವನ್ನು ನಾವು ದೇಶಕ್ಕೆ ಸೇವೆಗೋಸ್ಕರ ಬಳಸ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಸಿ ಯು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ.